ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಭೇಟಿ. ಇವತ್ತು LOCಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ಮಾಡಲಿದ್ದಾರೆ. ನಾಳೆ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವರು ಭೇಟಿಯನ್ನ ಕೊಡಲಿದ್ದಾರೆ. ಇವತ್ತು ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ನೀಡ್ತಾ ಇರುವಂಥದ್ದು. ಇವತ್ತು LOCಗೆ ಭೇಟಿಯನ್ನ ನೀಡಿ ಅಲ್ಲಿನ ಪರಿಸ್ಥಿತಿ ಏನಿದೆ, ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸ್ವತಃ ಖುದ್ದಾಗಿ ರಕ್ಷಣಾ ಸಚಿವರೇ ಪಡ್ಕೊಳ್ತಾರೆ. ಯಾಕಂದರೆ ಗಡಿಯಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು, ಗುಂಡಿನ ಚಕಮಕಿ ನಡೀತಾ ಇತ್ತು, ಕೆಲವೊಂದಷ್ಟು ಕಡೆ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಶೂಟ್ ಮಾಡಿದ್ದು ಇದೆ, ಹಲವರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು, ಕೆಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೂ ದಾಖಲಾಗಿತ್ತು. ಸೊ ಇದಾದ ನಂತರ ಈ ಸ್ಥಳದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಅಲ್ಲಿನ ಜನರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಬೇಕಾಗತ್ತೆ, ಜೊತೆಗೆ ಸೈನಿಕರ ಜೊತೆಗೂ ಕೂಡ ಮಾತನಾಡಬೇಕಾಗತ್ತೆ, ಅಲ್ಲಿನ ಸಿಚುವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ರಕ್ಷಣಾ ಸಚಿವರು ಇದೀಗ ಭೇಟಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು. ಇವತ್ತು ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು LOCಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿದ್ದಾರೆ. ನಾಳೆ ಈ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವರು ಭೇಟಿಯನ್ನು ನೀಡಲಿದ್ದಾರೆ. ಸೊ ಇದು ಅಲ್ಲಿನ ಆಗಿನ ಪರಿಸ್ಥಿತಿ, ಅಂದರೆ ಗುಂಡಿನ ಚಕಮಕಿ ಎಲ್ಲ ನಡೀತಾ ಇತ್ತಲ್ಲ, ಅಪ್ರಚೋದಿತ ದಾಳಿ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಹೇಗಿತ್ತು, ಏನೇನಾಯಿತು, ಅಲ್ಲಿನ ಸ್ಥಳೀಯರು ಏನೇನು ಅನುಭವಿಸಿದ್ರು, ಸದ್ಯ ಅವ್ರ ಸೇಫ್ಟಿ ಹೇಗಿದೆ, ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ಖುದ್ದಾಗಿ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ LOCಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಡ್ತಾ ಇರೋದು. ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ನಾಳೆನೂ ಅವರು ಭುಜ್ಗೆ ಭೇಟಿಯನ್ನು ಕೊಡಲಿದ್ದಾರೆ. ಸದ್ಯ ಪರಿಸ್ಥಿತಿ ಅವಲೋಕಿಸುವಂಥ ನಿಟ್ಟಿನಲ್ಲಿ ಈ ಭೇಟಿ.